ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಾಣಿ ಶ್ರೀರಾವ್. ತುಂಬ ತಿಂಗಳಿನ ನಂತರ ನಾನು ಎ ಡೇ ಇನ್ ಮೈ ಲೈಫ್ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಒಂದು ದಿವಸದಲ್ಲಿ ಏನೆಲ್ಲ ಮಾಡ್ತೇನೆ ಅಂತ ಹೇಳಿ ನಿಮಗೆ ತಿಳಿಸ್ತೇನೆ. ವಿಡಿಯೋ ಕೊನೆ ತನಕ ನೋಡಿ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಫಸ್ಟಿಗೆ 1-2 ಲೋಟ ನೀರು ಕುಡಿತೇನೆ. ನಂತರ ಮನೆಯ ಹೊಸ್ತಿಲು ಬರೆದು ತುಳಸಿಗೆ ನೀರು ಹಾಕ್ತೇನೆ. ಆಮೇಲೆ ರಂಗೋಲಿ ಬಿಟ್ಟು ದೇವರಿಗೆ ಹೂ ಇಡ್ತೇನೆ. ನಂತರ ಪೇಪರ್ ಓದ್ತಾ ಟೀ ಜೊತೆ ಬಿಸ್ಕೆಟ್ ತಿಂದೆ. ನಂತರ ವಿಡಿಯೋಗೋಸ್ಕರ ಸ್ವಲ್ಪ ನೇಚರ್ ಶಾಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಗಡೆ ಹೋಗಿ ಬಂದೆ. ಈ ಕಡೆ ಅತ್ತೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದರು. ನಮ್ಮ ಮನೆಯಲ್ಲಿ ಯಾವಾಗಲೂ ಚಪಾತಿ, ದೋಸೆ ಹಾಗೆ ಎರಡೆರಡು ಬಗೆ ತಿಂಡಿ ಆಗ್ತಾನೇ ಇರುತ್ತೆ. ಮಧ್ಯಾಹ್ನದ ಸಾಂಬಾರಿಗೆ ನಾನು ತರಕಾರಿ ಕಟ್ ಮಾಡಿ ಕೊಟ್ಟೆ. ಇವತ್ತು ಬೂದು ಕುಂಬಳಕಾಯಿ ಸಾಂಬಾರು ಮಾಡಲಿಕ್ಕಿತ್ತು, ಹಾಗಾಗಿ ನಾನು ಅದನ್ನು ಮೆಟ್ಟು ಕತ್ತಿಯಲ್ಲಿ ಕಟ್ ಮಾಡ್ತಾ ಇದ್ದೆ. ನಾವು ಮೆಟ್ಟು ಕತ್ತಿ ಅಂತ ಹೇಳ್ತೇವೆ. ನಿಮ್ಮ ಕಡೆ ಇದನ್ನು ಏನೆಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಈ ಕಡೆ ನಮ್ಮ ಪಕ್ಕದ ಮನೆ ಹೆಂಗಸರೆಲ್ಲ ಬಂದು ಮಲ್ಲಿಗೆ ಹೂ ಕಟ್ಟಿ ತುಳಸಿ ಕಟ್ಟಿ ಕೊಡ್ತಾ ಇದ್ರು. ನಾನು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ತಿಂದೆ ಮತ್ತು ಬಾದಾಮ್ ಮಾಲ್ಟ್. ನಂತರ ಬಟ್ಟೆಯನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಮನೆ ಗುಡಿಸಿ ಒರೆಸಿ ಕ್ಲೀನ್ ಮಾಡಿದೆ. ಒರೆಸುವ ಕೋಲಲ್ಲೇ ಯಾವಾಗಲೂ ಮನೆ ಒರೆಸೋದು. ಈ ಕಡೆ ಅತ್ತೆ ಮಧ್ಯಾಹ್ನದ ಅಡಿಗೆಗೆ ರೆಡಿ ಮಾಡ್ತಾಯಿದ್ರು. ಒಂದು ಒಲೆಯಲ್ಲಿ ಅನ್ನಕ್ಕೆ ಇಟ್ಟು ಇನ್ನೊಂದು ಒಲೆಯಲ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ ಬೂದು ಕುಂಬಳಕಾಯಿ ಬೋಳು ಕೊದ್ದಿಲ್ಲ ಮತ್ತು ಆ್ಯಪಲ್ ಇದ್ದು ಸಾಸಿವೆ ಮತ್ತು ಬದನೆಕಾಯಿದ್ದು ಪಲ್ಯ ಮತ್ತು ಕಟ್ಸಾರು ಎಷ್ಟು ಬಗೆ ಮಾಡಿದರು ಅತ್ತೆ. ಅಡುಗೆ ಎಲ್ಲ ಅತ್ತೆನೇ ಮಾಡ್ತಾರೆ. ಎಷ್ಟು ಬಗೆ ಬೇಕಾದರೂ ಬೇಗ ಮಾಡಿ ಮುಗಿಸ್ತಾರೆ. ನಾನು ಮನೆ ಕ್ಲೀನಿಂಗ್ ಮತ್ತು ನನ್ನ 2.5 ವರ್ಷದ ಮಗನನ್ನು ನೋಡಿಕೊಂಡಿರ್ತೇನೆ. ನಂತರ ಮಧ್ಯಾಹ್ನದ್ದು ಲಂಚ್ ಮಗನಿಗೆ ಮಾಡಿಸಿ ನಾನು ಮಾಡಿದೆ. ನಂತರ ಮಗುವನ್ನು ಮಲಗಿಸಿ ಸ್ಟಿಚ್ಚಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆನ್ಲೈನ್ ಕೋರ್ಸ್ ಥ್ರೂ ಬ್ಲೌಸ್ ಸ್ಟಿಚ್ಚಿಂಗ್ ಕಲಿತಾ ಇದ್ದೇನೆ, ಹಾಗಾಗಿ ಟೈಮ್ ಸಿಕ್ಕಿದಾಗೆಲ್ಲ ಬ್ಲೌಸ್ ಸ್ಟಿಚ್ಚಿಂಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೇನೆ. ಆ್ಯಸ್ ಎ ಬಿಗಿನರ್ 2 ಬ್ಲೌಸ್ ಹೊಲಿದಿದ್ದೇನೆ, ಬಟ್ ಅದು ಕಂಪ್ಲೀಟ್ ಪರ್ಫೆಕ್ಟ್ ಆಗಲಿಲ್ಲ, ಹಾಗಾಗಿ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. What the dog doing?
What the dog doing? ಸಂಜೆ ಚಾದೊಟ್ಟಿಗೆ ಬಂದು ತಿಂದೆ. ಈ ಕಡೆ ಅತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳಿ ಗೋಳಿ ಬಜೆ ಮಾಡ್ತಾಯಿದ್ರು. ನಾನು ಡ್ರೈಯರ್ಗೆ ಹಾಕಿದ್ದ ಬಟ್ಟೆಯನ್ನು ಒಣಗಿಸ್ಲಿಕ್ಕೆ ಹಾಕ್ತಾಯಿದ್ದೆ. ನಂತರ ದೇವರಿಗೆ ದೀಪ ಇಟ್ಟು ಸ್ವಲ್ಪ ಮೊಸರು ಇತ್ತು, ಅದನ್ನು ಕಡಿಲಿಕ್ಕೆ ಹಾಕಿದ್ದೆ. ಬೆಣ್ಣೆ ತೆಗೆದು ಉಳಿದ ಮಜ್ಜಿಗೆಯನ್ನು ಸ್ವಲ್ಪ ಮನೆಯ ಯೂಸಿಗೆ ಇಟ್ಕೊಂಡು ಉಳಿದದನ್ನು ಮಾವ ಗೊಬ್ಬರ ಮಾಡಿಸಿ ಮಲ್ಲಿಗೆ ತೋಟಕ್ಕೆ ಹಾಕ್ತಾರೆ. ನಂತರ ರಾತ್ರಿ ಊಟ ಮಾಡಿದ್ವಿ. ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಎ ಡೇ ಇನ್ ಮೈ ಲೈಫ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.